ನಿನ್ನವನು ಬಾರೋ ಇಲ್ಲಿ ಅನ್ನೋದು ಪ್ರೀತಿಯ ಸಂಬೋಧನೆ, ನಿನ್ನವನು ಸುಳಿ ಮಗನ ಅನ್ನೋದು ಒಂದು ಪ್ರೀತಿಯ ಸಂಬೋಧನೆ. ಅದು ಆ ಪ್ರೀತಿ ಆ ಬೈಗಣದಲ್ಲೇ ಇದೆ. ಅದು ರೈತನಾಗೋದು, ಹೊಲದಲ್ಲಿ ಕೆಲಸ ಮಾಡೋದು ಅನ್ನೋದು ಕೀಳಂತ ಅಂದ್ಕೊಂಡ್ಬಿಟ್ಟಿದ್ವಿ, ಅಲ್ಲ ಅದು. ಅಥವಾ ನಾವು ಚಪ್ಪಲಿ ಹೊಲಿಯೋದು ಕೀಳಂತ ಅಂದ್ಕೊಂಡಿದ್ದೀನಿ, ಅಲ್ಲ ಅದು. ಅಥವಾ ಆ ಮಾಡೋ ವೃತ್ತಿಗಳ ಮೇಲೆ ತಾತ್ಸಾರ ಯಾಕಂತಂದ್ರೆ ಎಲ್ಲರೂ IAS ಆಗಬೇಕು, ಎಲ್ಲರೂ KAS ಆಗಬೇಕು, ಆಮೇಲೆ ಎಲ್ಲ ನನ್ನ ಮಕ್ಕಳು ಇಂಜಿನಿಯರ್ಗಳೇ ಆಗಬೇಕು, ಡಾಕ್ಟರ್ಗಳೇ ಆಗಬೇಕು ಅನ್ನುವಂಥ ಒಂದು ಮನಸ್ಥಿತಿ. ಮುಖ್ಯವಾಗಿ ನಮ್ಮ ಎಲ್ಲರ ಮನಸ್ಥಿತಿ ಹೇಗಾಗಿದೆ ಅಂದರೆ ಎಲ್ಲವೂ ಉಚಿತವಾಗಿಯೇ ಸಿಗಬೇಕು ಅಂತ. ಎಲ್ಲವೂ ಉಚಿತವಾಗಿಯೇ ಕೊಡ್ತಾ ಹೋಗೋದಾದರೆ ನಾವು ಹಂಗಂದ್ರೆ ಮನುಷ್ಯನ ಪ್ರಯತ್ನಕ್ಕೆ ಏನು ಅರ್ಥನೇ ಇರೋದಿಲ್ಲಲ್ಲ. 100 ಎಕರೆ ಜಮೀನಿದೆ, ಅಲ್ಲಿ ಕಬ್ಬಿಗೆ ಬೆಲ್ಲ ಬೆಳೀತಾರೆ. ಆ ಕಬ್ಬಿನ ತರಬೇಕು ಅಂದಾಗ ಈ ಸರ್ಕಾರನೇ ಬ್ರಿಡ್ಜ್ ಕಟ್ಟಬೇಕು ಕಾಯಿಲಿಲ್ಲ ನೋಡಿ. ಅವ್ರು ತಾವಾಗೇ ನೀರಿನ ಮೇಲೆ ಒಂದು ತಾತ್ಕಾಲಿಕ ಬ್ರಿಡ್ಜ್ ಕಟ್ಕೊಂಡಿದ್ದಾರೆ, ಅದನ್ನು ತಾವೇ ನಿರ್ವಹಣೆ ಮಾಡ್ತಾರೆ. ಇವಾಗ ಅಮೃತ ಕೊಟ್ಟರು ಕಟ್ಟಿ ರೊಟ್ಟಿ ಖಾರಬೇಳಿ ಅಥವಾ ಕಟ್ಟಿ ರೊಟ್ಟಿ ಹಸಿಮೆಣಸಿನ್ಕಾಯಿ ಚಟ್ನಿ ಎಣ್ಣೆ ಹಾಕ್ಕೊಂಡು ಉಂಡ್ರೆ ಯಾವ ಅಮೃತನೂ ನನಗೆ ಅನಿಸೋದಿಲ್ಲ, ಅದೇ ಅಮೃತ ಅಂತ ಅನ್ಸುತ್ತೆ. ಈ ನಿನ್ನವನು ಅನ್ನೋದು, ನಿನ್ನವನು ಸುಳಿ ಮಗನ ಅನ್ನೋದು, ಹೋಗೋ ನಿಮ್ಮವನ ಅನ್ನೋದು, ಇವೆಲ್ಲ ನಮಗೆ ಕಾಮನ್. ಸಂಗಮೇಶ್ ಉಪಾಸೆಯವರ ಬದುಕಿನ ಕಥೆಗೆ ಸ್ವಾಗತ. ಇಲ್ಲಿಂದ ಫಾರಿನ್ಗೆ ಹೋದ್ರೆ ಬೇರೆ ಬೇರೆ ಕಂಟ್ರಿಗಳಲ್ಲಿ, ಕೆಲವೊಂದು ಕಂಟ್ರಿಗಳಲ್ಲಿ ಅಲ್ಲಿ ಪಾರ್ಟ್ ಟೈಮ್ ಫಸ್ಟ್ ಕೆಲಸ ಮಾಡಬೇಕು, ಆಮೇಲೆ ಎಲಿಜಿಬಲ್, ಆಮೇಲೆ ಯೂನಿವರ್ಸಿಟಿಗಳು ತಗೊಳ್ತವೆ. ಅದ್ರ ಜೊತೆ ರೆಗ್ಯುಲರ್ ಆಗೂ ಕೂಡ ಕಂಪಲ್ಸರಿ. ಇಲ್ಲಿ ನೀವು IAS KAS ಆಫೀಸರ್ ಮಗಳಾಗ್ಲಿ, ಪೊಲೀಸರ ಮಗಳಾಗ್ಲಿ, ಮಗ ಆಗಿರೋ ನಿಮ್ಮ ಪೊಸಿಷನ್ ಎಷ್ಟೇ ರಿಚ್ ಆಗಿರೋ ಅದು ಕೇಳಲ್ಲ. ಅಲ್ಲಿ ಯೂನಿವರ್ಸಿಟಿಗಳಲ್ಲಿ ಅದು ಮ್ಯಾಂಡೇಟರಿ ಆಗಿರುತ್ತೆ. ಅದೇ ತರನೇ ಇದೆ. ತುಂಬಾ ಜನ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದಾರಲ್ಲ, ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಕಳ್ಸಿದಾರಲ್ಲ, ನಮ್ಮ ಕುಟುಂಬದಲ್ಲೇ ಕೆಲವರು ಕಳ್ಸಿದಾರಲ್ಲ. ಅಲ್ಲಿ ಕಾಫಿ ಡೇಲಿ ವರ್ಕ್ ಮಾಡಬೇಕು, ಹೋಟೆಲ್ಗಳಲ್ಲಿ ವರ್ಕ್ ಮಾಡಬೇಕು, ಅಂದ್ರೆ ಬದುಕಂದ್ರೆ ಹೇಗೆ ಅನ್ನೋದು ಕಲ್ಸ್ಕೊಡ್ತಾರೆ. ಅಲ್ಲ, ಅದು ಕಲಿಸ್ಬೇಕು ಅಂತ. ಇವನ್ ನನ್ನ ಹಳ್ಳಿ ಎಜುಕೇಷನ್ ಹಂಗೆ ಇತ್ತು. ನಾನು ಮತ್ತು ಪ್ರೈಮರಿಯಲ್ಲಿದ್ದಾಗ ನಿಮ್ಗೆ ಹೇಳಿದೀವಲ್ಲ, ನಾನು ದನ ಕಾಯ್ಕೊಂಡೇ ಸ್ಕೂಲ್ಗೆ ಹೋಗಿದ್ದೀನಿ, ಕೂಲಿ ಮಾಡಿಕೊಂಡೇ ಸ್ಕೂಲ್ಗೆ ಹೋಗಿದ್ದೀನಿ, ಅಥವಾ ಮಾಸ್ಟರ್ ಹೊಲಕ್ಕೆ ಹೋಗಿ ದನ ಕಾಯ್ದಿದ್ದೀನಿ, ಮಾಸ್ಟರ್ ಮನೆಗಳಿಗೆ ನೀರು ಹಾಕಿದ್ದೀವಿ. ಇವೆಲ್ಲನೂ ಎಜುಕೇಷನ್ ಭಾಗನೇ. ಅದು ನಾವು ತಮಾಷೆಯಾಗಿ ಅದನ್ನು ಹೇಳ್ಬೋದೇ ಹೊರತು, ಬಟ್ ಜೀವನ ಅನ್ನೋದು ಬದುಕಿನ ಎಲ್ಲ ಕೆಲಸಗಳು ಗೊತ್ತಿರಬೇಕು ಅನ್ನೋದೇ ಅಲ್ಲ. ನಾವು ಈಗೇನಾಗಿದೆ ಇತ್ತೀಚೆಗೆ ನೋಡಿ, ವೃತ್ತಿಗಳನ್ನು ಕೀಳಾಗಿ ನೋಡ್ತಾ ಇದ್ದೀವಿ ಸಹಜವಾಗಿಯೇ. ನಾನು ರೈತನಾಗೋದು, ಹೊಲದಲ್ಲಿ ಕೆಲಸ ಮಾಡೋದು ಅನ್ನೋದು ಕೀಳಂತ ಅಂದ್ಕೊಂಡ್ಬಿಟ್ಟಿದ್ವಿ, ಅಲ್ಲ ಅದು. ಅಥವಾ ನಾವು ಚಪ್ಪಲಿ ಹೊಲಿಯೋದು ಕೀಳಂತ ಅಂದ್ಕೊಂಡಿದ್ದೀನಿ, ಅಲ್ಲ ಅದು. ಅಥವಾ ಬಡಗತನ, ಕಂಬಾರಿಕೆ, ಕುಂಬಾರಿಕೆ, ನೇಕಾರಿಕೆ, ಇವೆಲ್ಲ ವೃತ್ತಿಗಳಿದಾವಲ್ಲ. ಈ ವೃತ್ತಿಗಳು ಮನುಷ್ಯನಿಗೆ ಬೇಕೇ ಬೇಕಲ್ರಿ. ಈಗ ನೀವು ನೀಟಾಗಿರ್ಬೇಕು, ಬಟ್ಟೆ ಹೊಲಿಯೋರು ಬೇಕು, ಬಟ್ಟೆ ನೇಯೋರು ಬೇಕಾ? ಮಾನ ಮುಚ್ಕೊಳ್ಳೋಕೆ ಬೇಕೇ ಬೇಕಲ್ಲ. ಅಥವಾ ಇನ್ನಿತರೆ ಬದುಕಿಗೆ ಬೇಕಾದ ಪೂರಕವಾದ ವಸ್ತುಗಳು ಬೇಕು ಅಂದಾಗ ನಮಗೊಂದು ಕುರ್ಚಿ ಬೇಕು ಅಂದ್ರೂ ಬಡಿಗೆರ್ ಮಾಡ್ಬೇಕಾ? ಕಬ್ಬಣ ಕಾಸಿ ಬಡಿಬೇಕು, ಕಂಬಾರ ಬೇಕು, ಮಡಿಕೆ ಗಿಡಿಕೆ ವಸ್ತು ಒಡವೆ ಬೇಕು, ಕುಂಬಾರ ಬೇಕು. ಈ ಥರ ಎಲ್ಲ ಈ ವೃತ್ತಿ 18 ವೃತ್ತಿಗಳ ಆಧಾರಿತನೇ 18 ಜಾತಿಗಳಾಗಿರುವಂಥದ್ದು. ಆ ವೃತ್ತಿ ಗೌರವ ಅನ್ನುವಂಥದ್ದು ಇದೆಯಲ್ಲ, ಅದು ಇತ್ತೀಚೆಗೆ ಆ ತಾತ್ಸಾರ ಬಂದಿದೆ. ಮಾಡೋ ವೃತ್ತಿಗಳ ಮೇಲೆ ತಾತ್ಸಾರ. ಆ ಮಾಡೋ ವೃತ್ತಿಗಳ ಮೇಲೆ ತಾತ್ಸಾರ ಯಾಕಂತಂದ್ರೆ ಎಲ್ಲರೂ IAS ಆಗಬೇಕು, ಎಲ್ಲರೂ KAS ಆಗಬೇಕು, ಆಮೇಲೆ ಎಲ್ಲ ನನ್ನ ಮಕ್ಕಳು ಇಂಜಿನಿಯರ್ಗಳೇ ಆಗಬೇಕು, ಡಾಕ್ಟರ್ಗಳೇ ಆಗಬೇಕು ಅನ್ನುವಂಥ ಒಂದು ಮನಸ್ಥಿತಿ. ಬಟ್ ಆ ಮನಸ್ಥಿತಿ ಒಂದು ಹಂತದವರೆಗೂ ಓಕೆ. ಆದರೆ ಎಲ್ಲರೂ ಡಾಕ್ಟ್ರೇ ಆಗ್ತಾರೆ, ಎಲ್ಲರೂ ಇಂಜಿನಿಯರೇ ಆಗ್ತಾರೆ, ಅಥವಾ ಎಲ್ಲರೂ IAS KAS ಆಗ್ತಾರೆ ಅನ್ನೋದು ಇರೋದಿಲ್ಲಲ್ಲ. ಯಾಕಂದರೆ ಸಹಜವಾಗಿ ಕೆಲವು ಸ್ಕಿಲ್ಗಳಿರ್ತದೆ, ಇನ್ನು ಕೆಲವ್ರಿಗೆ ಇರೋದಿಲ್ಲ. ಇಲ್ಲದೇ ಇದ್ದವರು ಅವ್ರವ್ರ ಸ್ಕಿಲ್ಗಳಿದೆಯಲ್ಲ, ಅವ್ರು ಯಾವುದ್ರಲ್ಲಿ ಇರ್ತಾರೆ. ಯಾರೋ ಲ್ಯಾಂಡ್ ಲಾರ್ಡ್ಸ್ ಇರ್ತಾರೆ, ಇನ್ಯಾರೋ ಉದ್ಯೋಗ ಮಾಡುವಂಥವ್ರು ಇನ್ನೇನೋ ಇರ್ತಾರೆ, ಯಾರೋ ವ್ಯಾಪಾರ ಮಾಡುವಂಥವ್ರು ಇರ್ತಾರೆ. ಅವ್ರವ್ರ ಸ್ಕಿಲ್ಗಳಲ್ಲಿ ಅವರು ಆ ವೃತ್ತಿಪರತೆ ಪಡ್ಕೊಂಡ್ರೆ ಇಡೀ ದೇಶದ ಸಂಪನ್ಮೂಲ ದೃಷ್ಟಿಯಿಂದ ಅದು ಒಳ್ಳೆಯದು ಅಂತ. ಸೊ ಎಲ್ಲರೂ ಒಂದಕ್ಕೆ ಬೆನ್ನತ್ತಿದ್ರೆ ಯಾರು ಮಾಡ್ತಾರೋ ಯಾರು ಬಿಡ್ತಾರೋ ಗೊತ್ತಾಗೋದಿಲ್ಲ. ಆಮೇಲೆ ಇತ್ತೀಚೆಗೆ ಬರೀ ಸರ್ಕಾರದ ಮೇಲೆ ಡಿಪೆಂಡ್ ಆಗಿರೋದು ನಾವೆಲ್ಲರೂ ಹಾಗೆ ಅನ್ನಿಸ್ತದೆ. ಎಲ್ಲರೂ ಸರ್ಕಾರದ ಯೋಜನೆಗಳಿಗೆ ಕೈಕೊಂಡು ಕೂತಿರ್ತೀವಿ, ಎಲ್ಲರೂ ಸರ್ಕಾರನೇ ಮಾಡಬೇಕು ಅಂತ ಕೈಕೊಂಡು ಕೂತಿರ್ತೀವಿ, ಎಲ್ಲವೂ ಸರ್ಕಾರನೇ ಕೊಡಬೇಕು, ಎಲ್ಲವೂ ಉಚಿತವಾಗಿಯೇ ಕೊಡಬೇಕು. ಅದು ಮುಖ್ಯವಾಗಿ ನಮ್ಮ ಎಲ್ಲರ ಮನಸ್ಥಿತಿ ಹೇಗಾಗಿದೆ ಅಂದರೆ ಎಲ್ಲವೂ ಉಚಿತವಾಗಿಯೇ ಸಿಗಬೇಕು ಅಂತ. ನೋಡಿ, ಈ ದೇಶದಲ್ಲಿ ಯಾವುದೇ ಸರ್ಕಾರಗಳಿರಲಿ, ಅದು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರಗಳಿರಲಿ, ಎಲ್ಲವೂ ಉಚಿತವಾಗಿಯೇ ಕೊಡ್ತಾ ಹೋಗೋದಾದರೆ ನಾವು ಹಂಗಂದ್ರೆ ಮನುಷ್ಯನ ಪ್ರಯತ್ನಕ್ಕೆ ಏನು ಅರ್ಥನೇ ಇರೋದಿಲ್ಲಲ್ಲ. ಉಚಿತವಾಗಿ ಕೊಡಬೇಕು, ನಾನು ಉಚಿತವಾಗಿ ಕೊಡಬಾರ್ದು ಅಂತ ಹೇಳೋದಿಲ್ಲ, ಉಚಿತವಾಗಿ ಪಾತ್ರರೇ ಕೊಡಬೇಕು ಅಂತ. ನೋಡ್ರಿ, ಎಷ್ಟೋ ಜನ ಅಸಹಾಯಕರುಗಳಿದ್ದಾರೆ, ವಯಸ್ಸಾದವರಿದ್ದಾರೆ, ನಿರ್ಗತಿಕರಿದ್ದಾರೆ, ಕುರುಡರಿದ್ದಾರೆ, ಕುಂಟ್ರಿದ್ದಾರೆ, ದೇಹ ಅಂಗವೈಕಲ್ಯರಿದ್ದಾರೆ, ಅಥವಾ ಅನಾರೋಗ್ಯ ಪೀಡಿತರಿದ್ದಾರೆ. ಅಂಥವ್ರಿಗೆಲ್ಲವೂ ಉಚಿತವಾಗಿ ಕೊಡಿ, ಅದೊಂದು ಅರ್ಥನೇ ಇದೆ ಅದಕ್ಕೆ, ಅದು ಕೊಡಬೇಕು ಕೂಡ. ಆದರೆ ಪಾತ್ರರಿಗೆ ಬಿಟ್ಟು ಅಪಾತ್ರರಿಗೆ ಕೊಟ್ಟಾಗ ಅಪಚಾರ ಆಗುತ್ತೆ ಅಂತ ಅನಿಸುತ್ತೆ. ಮತ್ತು ನಮ್ಮ ಮನಸ್ಥಿತಿಗಳು ನಾಗರಿಕರದ್ದು ಹಾಗೇ ಆಗಿದೆ. ನಮಗೆಲ್ಲವೂ ಸರ್ಕಾರದವರೇ ಮಾಡಬೇಕು. ರಸ್ತೆನೂ ನಾನು ಇತ್ತೀಚೆಗೆ ನೋಡಿ, ನಾನು ಇದಕ್ಕೆ ಹೋಗಿದ್ದೆ, ಬಾಗಲಕೋಟೆ ಹತ್ರ ಕಂಕಣವಾಡಿ ಜಮಖಂಡಿಗೆ ಹೋಗಿದ್ದೆ.
ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ. ಅಲ್ಲಿ ಕಂಕಣವಾಡಿ ಇದೆ, ನಮ್ಮ ಶರಣ ಸಂಪ್ರದಾಯದ ಅನುಭವದ ಮಂಟಪದ ಅಧ್ಯಕ್ಷರು ಅಲ್ಲಮ್ಮ ಪ್ರಭುಗಳ ಆರಾಧ್ಯ ದೈವ ಗುಹೇಶ್ವರ ದೇವಸ್ಥಾನ ಇದೆ ಅಲ್ಲಿ. ಆ ಅದು ಕೃಷ್ಣ ನದಿ ಅನಿಸುತ್ತೆ ಅಲ್ಲಿ. ಆ ನದಿ ಪಾತ್ರದಲ್ಲಿ ರೈತರೇ ಸರ್ಕಾರದವರೇ ಬ್ರಿಡ್ಜ್ ಕಟ್ಟಬೇಕು, ಪುಲ್ ಕಟ್ಟಬೇಕು ಅಂತ ಕೂತ್ಕೊಳ್ಳಿಲ್ಲ ಅವ್ರು ತಾವಾಗಿಯೇ ಒಂದು ಅಲ್ಲಿ ಬ್ಯಾರೇಜ್ ಕಟ್ಕೊಂಡಿದ್ದಾರೆ. ಅಲ್ಲಿ ಆ್ಯಕ್ಚುಲಿ ಹಳೆಯವರೊಬ್ಬರು MLA ಸಿದ್ದು ನ್ಯಾಮಗೌಡ ಇದ್ದರು, ಅವರೇ ಒಂದು ಬ್ಯಾರೇಜ್ ಕಟ್ಟಿದ್ದಾರೆ ಅಲ್ಲಿ. ಅಲ್ಲಿ ಇನ್ಯಾರೋ ರೈತರು ಅಲ್ಲಿ ಆ ಕಂಕಣವಾಡಿ ಹಳ್ಳಿಯಿಂದ ಆ ಗುಹೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನದಿ ಇದೆ, ಕೃಷ್ಣಾ ನದಿ. ಆ ನದಿಗೆ ಅಲ್ಲಿ ಆ್ಯಕ್ಚುಲಿ ಅಲ್ಲೊಂದು 100 ಎಕರೆ ಜಮೀನಿದೆ, ಅಲ್ಲಿ ಕಬ್ಬಿಗೆ ಬೆಲ್ಲ ಬೆಳೀತಾರೆ. ಆ ಕಬ್ಬಿನ ತರಬೇಕು ಅಂದಾಗ ಈ ಸರ್ಕಾರನೇ ಬ್ರಿಡ್ಜ್ ಕಟ್ಟಬೇಕು ಕೈಲಿಲ್ಲ ನೋಡಿ. ಅವ್ರು ತಾವಾಗೇ ನೀರಿನ ಮೇಲೆ ಒಂದು ತಾತ್ಕಾಲಿಕ ಬ್ರಿಡ್ಜ್ ಕಟ್ಕೊಂಡಿದ್ದಾರೆ, ಅದನ್ನು ತಾವೇ ನಿರ್ವಹಣೆ ಮಾಡ್ತಾರೆ. ಅಂದರೆ ನಾವೆಲ್ಲವೂ ಸರ್ಕಾರ ಮೇಲೆ ಡಿಪೆಂಡ್ ಆಗುವಂಥ ಮನಸ್ಥಿತಿ ನನಗೆ ಭಾಳ ಖುಷಿ ಅನ್ನಿಸ್ತು ಆ ರೈತರು ಮಾಡಿರೋದು. ಅಂದರೆ ತಮ್ಮ ಏನಂತಾರೆ ಸ್ವಂತ ಶ್ರಮದ ಮೇಲೆ ತಮಗೆ ಬೇಕಾದ ಪೂರಕ ವಾತಾವರಣ ನಿರ್ಮಾಣ ಮಾಡ್ಕೊಳ್ಳೋದಿದೆಯಲ್ಲ, ಅದು ಭಾಳ ಮುಖ್ಯ ಅಂತ. ಎಲ್ಲವೂ ಸರ್ಕಾರ ಹೇಗೆ ಮಾಡಲಿಕ್ಕಾಗತ್ತೆ? ನಾವು ನಮ್ಮ ಜವಾಬ್ದಾರಿನೂ ನಾವು ಮಾಡಬೇಕಲ್ಲ. ನಾವೆಲ್ಲವೂ ಹಕ್ಕುಗಳಾಗಿಯೇ ಕೇಳ್ತೀವಿ, ಎಲ್ಲವೂ ಪ್ರಶ್ನೆ ಮಾಡ್ತೀವಿ. ಆದರೆ ನಾಗರಿಕರು ಮಾಡುವ ಕರ್ತವ್ಯಗಳು ಅದೇ ಸಂವಿಧಾನದಲ್ಲಿದ್ದಾವೆ, ಆ ಮೂಲಭೂತ ಹಕ್ಕುಗಳು ಅದೇ ಸಂವಿಧಾನದಲ್ಲಿದ್ದಾವೆ. ಆ ಹಕ್ಕುಗಳಷ್ಟೇ ನೋಡ್ತೀವಿ ನಾವು. ಅದೇ ಸಂವಿಧಾನದ ಮುಂದೆ ಹೋದರೆ ಕರ್ತವ್ಯಗಳು ಇದ್ದಾವೆ, ಅವು ಯಾವ ನೋಡೋದೇ ಇಲ್ಲ ನಾವು. ಅಂದರೆ ನಾವು ನಾಗರಿಕರು ಅಥವಾ ಜವಾಬ್ದಾರಿಯ ನಾಗರಿಕ ಸಂಘ ಸಂಸ್ಥೆಗಳು ಮಾಡಬಹುದಾದ ಕೆಲಸಗಳು ಇದ್ದಾವಲ್ಲ, ಜವಾಬ್ದಾರಿಗಳು, ಆ ಜವಾಬ್ದಾರಿ ನಿರ್ವಹಿಸಬೇಕು ಅನ್ನೋದು ಭಾಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಅದು ಎಷ್ಟಾಯ್ತು ಸರ್ ಇದು ಸ್ಟುಡಿಯೋಗೆಲ್ಲ? ಇದು ಸ್ಟುಡಿಯೋಗೆಲ್ಲಕ್ಕೇನು ರೀ, ಇದು ಆಲ್ರೆಡಿ ಒಂದು ಗೆಸ್ಟ್ ರೂಮ್ ಥರನೇ ಇತ್ತಿದ್ದು. ಈ ಸೌಂಡ್ ಪ್ರೂಫಿಗೆ ಎಷ್ಟೊಂದು ಇದು ಮಾಡೋದಕ್ಕೆ ಒಂದು 5 ಲಕ್ಷ ಖರ್ಚಾಯ್ತು ಅನ್ಸುತ್ತೆ. ಒಂದು 5 ಲಕ್ಷ ಖರ್ಚು. 5 ಲಕ್ಷ ಸ್ಟುಡಿಯೋ ಅದೇನು ಇದು ಮಾಡಿದ್ದು ಏನು ಹೇಳ್ರಿ, ಅಕಾಸ್ಟಿಕ್ ಸೌಂಡ್ ಪ್ರೂಫ್ ಮಾಡೋದು. ಬಟ್ ಆ್ಯಕ್ಚುಲಿ ಇದಕ್ಕೆ ಬೇಕಾದ ವುಡ್ ಯಾರೋ ನನ್ನ ಫ್ರೆಂಡೇ ಕೊಟ್ಟಿದ್ದಾರೆ. ನನ್ನ ಫ್ರೆಂಡೇ ಅವರು ಕಮ್ಮಾರ್ ಅಂತ ಹೇಳಿ ನಮ್ಮ ಕಡೆಯವರು, ಅವ್ರದ್ದೊಂದು ಇದು ಇದೆ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿ. ಈ ಏನಿದೆ ಕುರ್ಚಿ ಗಿರ್ಚಿ ಅದರಲ್ಲಿ ವೇಸ್ಟ್ ಮೆಟೀರಿಯಲ್ ಇತ್ತು. ನಾನಂದೆ ನಾವು ಇದೆಲ್ಲ ಏನು ಮಾಡ್ತೀರಿ ಅಂದೆ. ಇಲ್ಲ ಇದು ಹಿಂಗೆ ನಾವು ಯಾರಿಗೂ ಕೊಡ್ತೀವಿ ನಮ್ಮ ಕಡೆ ನಮ್ಮ ಭಾಷೆ. ನಾನು ಆ್ಯಕ್ಚುಲಿ ನಮ್ಮ ಆ ಭಾಗದವ್ರು ಇದ್ದಾಗ ನಮ್ಮ ಭಾಷೆನೇ ಮಾತಾಡ್ತೀವಿ. ಈ ನಿನ್ನವನು ಅನ್ನೋದು, ನಿನ್ನವನು ಸುಳಿ ಮಗನ ಅನ್ನೋದು, ಹೋಗೋ ನಿಮ್ಮವನ ಅನ್ನೋದು, ಇವೆಲ್ಲ ನಮಗೆ ಕಾಮನ್. ಇಲ್ಲ ನನಗೆ ಅದು ನಮ್ಮಲ್ಲಿ ಇಲ್ಲ, ಅದು ಮುಜುಗರ ಅನ್ಸುತ್ತೆ. ತುಂಬ ರೆಸ್ಪೆಕ್ಟ್ ಕೊಡೋದು ಅಂತ. ಈ ನಮ್ಮ ಗಣೇಶ, ಈ ನಾಗಶೇಖರ ಡೈರೆಕ್ಟ್ರು ಗಣೇಶ್, ಇವರೆಲ್ಲ ನಾವೆಲ್ಲ ಸ್ನೇಹಿತರಲ್ಲ, ದುನಿಯಾ ವಿಜಿ ಇವರೆಲ್ಲ. ಈಗ ನಾಗಶೇಖರ್ ಗಣೇಶ ನಿನ್ನವನು ಅಂತಾನೆ ಮಾತಾಡ್ತಾರೆ ಅವ್ರು ಫೋನ್ ಮಾಡಿದ್ರೆ. ನಿನ್ನವ್ನು ಸುಳಿ ಮಗನ, ನಾನು ಅದೇ ನಿಮ್ಮವ್ನು ಸುಳಿ ಮಗನ. ನಮಗೆ ಅದು ಬೈಗಳಲ್ಲ. ಅದು ನನಗೆ ಸ್ಟಾರ್ಟಿಂಗು ಉತ್ತರ ಕರ್ನಾಟಕ ಜರ್ನಿ ಮಾಡಿದೆ 2 ವರ್ಷದಿಂದ. ಅಯ್ಯೋ ಇದೇನಿದು ಕೇಳ್ತಾ ಇದ್ದಿಂಗೆಲ್ಲ, ಆಮೇಲೆ ಇವಾಗೆಲ್ಲ ಕಾಮನ್ ಆಗ್ಬಿಟ್ಟು. ಇಲ್ಲ, ಅದು ಬೈಗಳಲ್ಲ, ಅದೊಂದು ಪ್ರೀತಿಯ ಸಂಬೋಧನೆ. ನಿನ್ನವನು ಬಾರೋ ಇಲ್ಲಿ ಅನ್ನೋದು ಪ್ರೀತಿಯ ಸಂಬೋಧನೆ. ನಿನ್ನವನು ಸುಳಿ ಮಗನ ಅನ್ನೋದು ಒಂದು ಪ್ರೀತಿಯ ಸಂಬೋಧನೆ. ಅದು ಆ ಪ್ರೀತಿ ಆ ಬೈಗಳದಲ್ಲೇ ಇದೆ. ಅದು ಅವು ಈ ಭಾಗದಲ್ಲಿ ಅದು ಬೈಗಳು ಅನಿಸ್ಬೋದು. ನೀವು ಉತ್ತರ ಕರ್ನಾಟಕ ಇನ್ನೂ ಭಾಳ ಕೆಟ್ಟದಾಗಿ ಮಾತಾಡ್ತೀವಿ ನಾವು. ಅದೆಲ್ಲನೂ ಮೋಸ್ಟ್ಲಿ ಮಾತಾಡಿದ್ರೆ ಕೆಲವರು ತುಂಬ ಏನ್ರಿ ಈ ಥರ ಇಟ್ಟು ಕೆಟ್ಟದಾಗಿ ಮಾತಾಡ್ತಾರೆ ಇರೋ ಅಂತ ಅನಿಸ್ಬೋದು. ಬಟ್ ನಾನು ಎಷ್ಟು ಸಾಹಿತ್ಯಿಕವಾಗಿ ಮಾತಾಡ್ತೀನೋ ಅಷ್ಟೇ ಅಸಾಹಿತ್ಯಿಕವಾಗಿ, ಅಂದರೆ ಗ್ರಾಮೀಣ ಉತ್ತರ ಜವಾರಿ ಭಾಷೆ, ಆ ಜವಾರಿ ಭಾಷೆಯಲ್ಲಿ ಏನೇನಿದಾವೋ ಅವೆಲ್ಲ ಪದಗಳು ಬಳಸಿ ಎಲ್ಲವೂ ಮಾತಾಡ್ತೀವಿ. ನೀವು ಇಡೀ ಇಂಟರ್ವ್ಯೂ ಬೀಪ್ ಮಾಡ್ಬೇಕಾಗತ್ತೆ, ಅವಾಗ ಬೀಪ್ ಸೌಂಡ್ ಹಾಕಬೇಕು. ಬಟ್ ನಮ್ಮ ಕಡೆ ಇದ್ದ ಸ್ನೇಹಿತರುಗಳೆಲ್ಲ ನಾವು ಹಂಗೆ ಆತ್ಮೀಯವಾಗಿ ಮಾತಾಡ್ತೀವಿ. ಆ ಥರದ್ದು ನೋಡಿ ಏನಾಗುತ್ತೆ, ಒಂದೊಂದು ಜನಾಂಗದ ಒಂದೊಂದು ಭಾಷಾ ಸೊಗಡಿದೆ. ಭಾಷೆ ಅನ್ನತಕ್ಕಂಥದ್ದು ಒಂದು ನಾವೇನಂತೀರಿ ಇದ್ರ ಭಾಷೆ ಏನೋ ಒಂದು ಸಾಹಿತ್ಯಿಕ ಭಾಷೆನೋ ಅಥವಾ ಒಂದು ಆಡಳಿತಾತ್ಮಕ ಭಾಷೆನೋ, ಇವೆಲ್ಲ ಭಾಷಾ ಪ್ರಭೇದಗಳಿದೆ. ನಮ್ಮಲ್ಲಿ ಮೈಸೂರು ಭಾಗದ ಭಾಷೆ ಇದೆ, ಮಂಗಳೂರು ಕಡೆದ ಒಂದು ಭಾಷೆ ಇದೆ, ಅಲ್ಲೇ ತುಳು ಕೊಂಕಣಿ ಲೋಕಲ್ ಪ್ರಭೇದಗಳಿದೆ, ಉತ್ತರ ಕರ್ನಾಟಕದ ಭಾಷೆ ಇದೆ. ಭಾಷೆ, ನಾನು ಭಾಷೆ ವಿದ್ಯಾರ್ಥಿ, ಭಾಷೆ ಪ್ರತಿ 50 ಕಿಲೋಮೀಟ್ರಿಗೆ ಅದರದ್ದು ಬದಲಾಗುತ್ತೆ. ಈ ಜಿಲ್ಲೆಯಲ್ಲಿದ್ದ ಭಾಷಾ ಸೊಗಡಿಗೂ ಇನ್ನೊಂದು ಜಿಲ್ಲೆಯ ಭಾಷಾ ಸೊಗಡಿಗೂ ವ್ಯತ್ಯಾಸ ಇದೆ. ಮಂಡ್ಯ ಜಿಲ್ಲೆಯವರು ಮಾತಾಡೋ ಭಾಷೆಗೂ ಮೈಸೂರದವ್ರು ಮಾತಾಡೋ ಭಾಷೆಗೂ ವ್ಯತ್ಯಾಸ ಇದೆ. ಧಾರವಾಡಿಗರು ಮಾತನಾಡೋ ಭಾಷೆಗೂ ಅದೇ ಬಿಜಾಪುರ ಬಾಗಲಕೋಟ್ನವ್ರು ಮಾತಾಡೋ ಭಾಷೆಗೂ ವ್ಯತ್ಯಾಸ ಇದೆ. ನೀವು ರಾಯಚೂರು ಯಾದಗಿರಿ ಅಥವಾ ಕೊಪ್ಪಳದವ್ರು ಮಾತಾಡೋ ಭಾಷೆಗೂ ವ್ಯತ್ಯಾಸ ಇದೆ. ಸೊ ಹೀಗೆ ಚಾಮರಾಜನಗರ ಅದೊಂದು ಭಾಷಾ ಪ್ರಭೇದ. ಹೀಗೆ ಕನ್ನಡದಲ್ಲಿ 10 ಭಾಷಾ ಪ್ರಭೇದಗಳಿದೆ ಮತ್ತು ಭಾಷಾ ಸೊಗಡುಗಳಿದೆ. ಆ ಭಾಷಾ ಸೊಗಡುಗಳು, ಆ ಭಾಷಾ ಸೊಗಡಿನ ರೀತಿ ಮಾತಾಡಿದ್ರೆ ಭಾಷೆ ಉಳ್ಕೊಳ್ಳೋದು.
ನಿಮಗೆ ನೋಡಿ ಭಾಷೆ ಉಳಿಯೋದು ಅಳಿಯೋ ಪ್ರಶ್ನೆ ಅಂತ ಹೇಳ್ತೀವಿ ನಾವು. ನಾವು ಭಾಷೆ ಉಳಿಬೇಕು ಅಂದಾಗ ಆ ಸೊಗಡುಗಳು ಉಳಿದ್ರಷ್ಟೇ ಭಾಷೆ ಉಳಿತದೆ. ನೀವು ಆ ಸೊಗಡುಗಳು ಬಳಸದೆ ಉಳಿಸದೆ ಹೋದರೆ ಆ ಭಾಷಾ ಸೊಗಡು ಉಳಿಯೋದಿಲ್ಲ, ಭಾಷೆನೇ ಉಳಿಯೋದಿಲ್ಲ. ಅವಾಗ ಬರೀ ಕೇವಲ ಗ್ರಾಂಥಿಕ ಭಾಷೆ ಅಷ್ಟೇ ಉಳಿತದೆ. ಏನೀಗ ನೀವೇನು ಮಾತಾಡ್ತಾ ಇದ್ದೀವಿ, ಇದು ಗ್ರಾಂಥಿಕ ಭಾಷೆ, ಸೊಫಿಸ್ಟಿಕೇಟೆಡ್ ಭಾಷೆ. ಯಾಕಂದ್ರೆ 4 ಮಂದಿ ಕೇಳ್ತಾ ಇದ್ದಾರೆ ಅಂತೇಳಿ ನಾವು ಆ ಥರ ಮಾತಾಡ್ತಾ ಇದ್ದೀವಿ, 4 ಮಂದಿ ನೋಡ್ತಾ ಇದ್ದಾರೆ ಅಂತೇಳಿ ಭಾಳ ಸುಧಾರಿಸಿದ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀವಿ. ಆದರೆ ನಿಜವಾದ ಕೌಟುಂಬಿಕ ಭಾಷೆ ಬೇರೆ ಇದೆ, ನಿಜವಾದ ಸ್ನೇಹದ ಭಾಷೆ ಬೇರೆ ಇದೆ, ನಿಜವಾದ ಪ್ರೀತಿಯ ಭಾಷೆ ಬೇರೆ ಇದೆ. ನೋಡಿ, ನಾನು ಬರೀ ಭಾಷಾ ಪ್ರಭೇದಗಳ ಬಗ್ಗೆ ಹೇಳಿಲ್ಲ ನಿಮಗೆ. ಈ ಭಾಷೆಗಳಲ್ಲಿ ಸ್ನೇಹದ ಭಾಷೆ ಬೇರೆ ಇದೆ, ಪ್ರೇಮಿಗಳ ಭಾಷೆ ಬೇರೆ ಇದೆ, ಅಥವಾ ಒಂದು ಕುಟುಂಬದ ಭಾಷೆ ಬೇರೆ ಇರ್ತದೆ. ಹೀಗೆ 10 ಭಾಷಾ ಪ್ರಭೇದಗಳಿರ್ತದೆ. ಆ ಪ್ರಭೇದಗಳು ಉಳಿಸ್ಕೊಂಡು ಹೋದರೆ ಆಯಾ ಭಾಷಾ ಸೊಗಡು ಉಳಿತದೆ ಅನ್ನತಕ್ಕಂಥದ್ದು. ಇಲ್ಲಾಂದರೆ ನಮ್ಮಲ್ಲಿ ಭಾಳಷ್ಟು ಪದಗಳು ಮರಾಠಿ ಪ್ರಭಾವ ಜಾಸ್ತಿ ಇದೆ. ನಾವೆಲ್ಲ ಭೀಮಾ ನದಿಯ ತೀರದಲ್ಲಿದ್ದಂಥವ್ರು. ಮರಾಠಿ ಪ್ರಭಾವ ಜಾಸ್ತಿ. ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಮರಾಠಿ ಪ್ರಭಾವ ಜಾಸ್ತಿ, ಮರಾಠಿ ಪದಗಳು ಜಾಸ್ತಿ. ನಮ್ಮಲ್ಲಿ ನೀವು ಪ್ರತಿ ಮಾತಲ್ಲಿ ಮರಾಠಿಯ ಸೊಗಡು ಇರ್ತದೆ. ನೀವು ಈ ಕಡೆ ಆಂಧ್ರ ಕಡೆ ಬಂದರೆ ಆಂಧ್ರ ಪದ ಇರ್ತದೆ, ಈ ಕಡೆ ಹೋದರೆ ತಮಿಳಿನ ಪ್ರಭಾವ ಇರ್ತದೆ. ಒಂದೊಂದು ಕಡೆ ಭಾಷಾ ಪ್ರಭಾವ ಇರೋದು. ಬಟ್ ನನಗೆ ಆ ಭಾಷೆ, ನಾನು ಬಂದು 28-30 ವರ್ಷ ಬೆಂಗಳೂರಿಗೆ, ನಾನು ಮನೆಯಲ್ಲಿ ಮಾತಾಡೋ ಭಾಷೆ ನನ್ನ ಒರಿಜಿನಲ್ಲೇ. ನನಗೆಲ್ಲರೂ ಏನ್ರಿ ಇಷ್ಟು ದಿನ ಆಯಿತು ಬೆಂಗಳೂರಿಗೆ ಬಂದು ನಾನು ಬದಲೇ ಆಗಿಲ್ಲ ಅಂತ. ನಾನು ಬದಲಾಗೇ ಇಲ್ಲ ಅಂದರೆ ವಯಸ್ಸಾಗಿದೆ ಅಥವಾ ಬೇರೆ ಬೇರೆ ಏನಂತೀರಿ, ಓದಿದ್ದೀನಿ, ಬರೆದಿದ್ದೀನಿ, ಆ ಥರದ್ದೇ. ಆದರೆ ಊಟ ತಿಂಡಿಯಲ್ಲಿ ಏನು ಬದಲಾಗಿಲ್ಲ. ನಾನು ಹಳ್ಳಿಯ ಇದರಲ್ಲಿ ಏನಿದ್ದೆ, ಕಟ್ಟಿ ರೊಟ್ಟಿ ಕಾರ್ಬೇಳಿ ಅಂದರೆ ನನಗೆ ಭಾಳ ಇಷ್ಟ. ಕಾರ್ಬೇಳಿ ಅನ್ನೋದು ಮರಾಠಿ ಪದನೇ, ಅದು ಕಟಕ್ ರೊಟ್ಟಿ ಕಾರ್ಬೇಳಿ ಅನ್ನೋವಂಥದ್ದು. ಕಟಕ್ ರೊಟ್ಟಿ ಅದನ್ನೇ ನಾನು ಇವತ್ತು ನನ್ನ ಈ ಮನೆಯಲ್ಲೂ ಅದೇ ಕಟ್ಟಿ ರೊಟ್ಟಿ, ಅದೇ ಕಾರ್ಬೇಳಿನೇ ಉಣ್ತೀನಿ ನಾನು. ಅಥವಾ ನನಗೆ ಇಲ್ಲಿ ಬಂದು ಭಾಳ ಸೊಫಿಸ್ಟಿಕೇಟೆಡ್ ತಿನಿಸುಗಳ ಬಗ್ಗೆ ಇದು ಇಲ್ಲ. ಆಮೇಲೆ ಯಾವ ಗೊತ್ತೂ ಇಲ್ಲ ನಮಗೆ, ಯಾವ ತಿನ್ನೋದು ಇಲ್ಲ, ನಮಗೆ ಅದು ಆಗೋದಿಲ್ಲ, ಇಷ್ಟ ಆಗೋದಿಲ್ಲ. ನೀವು ಅಮೃತ ಕೊಟ್ಟರು ಕಟ್ಟಿ ರೊಟ್ಟಿ ಕಾರ್ಬೇಳಿ ಅಥವಾ ಕಟ್ಟಿ ರೊಟ್ಟಿ ಹಸಿಮೆಣಸಿನ್ಕಾಯಿ ಚಟ್ನಿ ಎಣ್ಣೆ ಹಾಕ್ಕೊಂಡು ಉಂಡ್ರೆ ಯಾವ ಅಮೃತನೂ ನನಗೆ ಅನಿಸೋದಿಲ್ಲ. ಅದೇ ಅಮೃತ ಅಂತ ಅನಿಸುತ್ತೆ. ಅದು ಹಳ್ಳಿಯಲ್ಲೂ ಅದೇ ಉಣ್ತಿದ್ದೆ, ನಾನು ಇವಾಗೂ ಅದನ್ನೇ ಉಣ್ತೀನಿ. ನಾನು ಹಾಸ್ಟೆಲಲ್ಲಿ ನಾನು ತೋಟದಪ್ಪ ಚೌಟ್ರಿಯಲ್ಲಿದ್ದೆ ಮತ್ತು ಇಲ್ಲಿ ಆಶ್ರಮದಲ್ಲಿದ್ದೆ. ನಾನು ಆ ಚೌಟ್ರಿಯಲ್ಲಿ ಏನು ನನ್ನ ತಟ್ಟೆ ಇತ್ತೋ ಊಟ ಮಾಡೋದು, ಆಶ್ರಮದಲ್ಲಿ ಅದೇ ತಟ್ಟೆಗಳೇ ನನಗೆ ಇವತ್ತಿಗೂ ಅದನ್ನೇ ಬಳಸ್ತೀನಿ. ನಾನು ಯಾವುದೂ ಹೊಸ ತಟ್ಟೆಗಳು ಇವತ್ತಿಗೂ ಊಟಕ್ಕೆ ನನಗೆ ಅದೇ ತಟ್ಟೆಗಳೇ ಇಟ್ಕೊಂಡಿದ್ದೆ. ನಾನು ತೋಟದಪ್ಪ ಚೌಟ್ರಿಯಲ್ಲಿ ಯಾವ ತಟ್ಟೆ ಊಟ ಮಾಡ್ತಿದ್ದೋ ಅಥವಾ ಆಶ್ರಮದಲ್ಲಿದ್ದಾಗ ಯಾವ ತಟ್ಟೆ, 2 ತಟ್ಟೆಗಳಿದೆ. ಆ 2 ತಟ್ಟೆಗಳನ್ನೇ ನಾನು ಇವತ್ತು ಬಳಸ್ತೀನಿ. ಹಾಗಾಗಿ ಬದಲಾವಣೆ ಅನ್ನುವಂಥದ್ದು ವ್ಯಕ್ತಿತ್ವದಲ್ಲಿ ಆಗಬೇಕು ಅಥವಾ ಮನಸ್ಥಿತಿಯಲ್ಲಿ ಆಗಬೇಕು. ಈ ಥರದ ಜೀವನ ಶೈಲಿಗಳಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ. ನಟನಾಗಿರೋದರಿಂದ ವೇಷಭೂಷಣದಲ್ಲಿ ಬದಲಾವಣೆ ಆಗಿದೆ. ನಟ ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಅದಕ್ಕೆ ತಕ್ಕಂಥ ವೇಷಭೂಷಣಗಳು ಹಾಕ್ಕೊಳ್ತೀವಿ, ಅದೆಲ್ಲೂ ನಿಜನೇ. ಹಂಗೆ ನೋಡಿದ್ರೆ ನಾನು ವೇಷಭೂಷಣ ಧಾರವಾಡದಲ್ಲಿದ್ದಾಗ ಬರೀ ಖಾದಿ ಹಾಕ್ಕೊಳ್ತೀನಿ. ನಾನು ಅತ್ಯಂತ ಗಾಂಧಿವಾದಿ. ನನ್ನ ಖಾದಿ ನೆಹರು ಶರ್ಟು, ಜುಬ್ಬ, ಪೈಜಾಮು, ತಲೆ ಟೋಪಿ ಆ ಥರದ್ದೆಲ್ಲ ಇತ್ತು. ನಾನು ಬರಹಗಾರನಾಗಿ ಪಕ್ಕಾ ಖಾದಿ ಗಾಂಧಿವಾದಿ ಥರನೇ ನಂದು ಇತ್ತು. ಅವಾಗೆಲ್ಲ ಜೋಳಿಗೆ ಹಾಕ್ಕೊಂಡು ಆ ಥರನೇ ಇದ್ದೆ. ಬಟ್ ಇತ್ತೀಚೆಗೆ ಬದಲಾದಂಗೆ ಈ ಟಿ ಶರ್ಟು, ಪ್ಯಾಂಟು ಈ ಥರದ್ದೆಲ್ಲ ಈ ನಟನಾದ ಮೇಲೆ ಅದಕ್ಕೆ ಬೇಕಾದಂಥ ಏನಂತೀರಿ ತಯಾರಿಗಳ ಸಲುವಾಗಿ ಆ ಥರದ್ದು ಹಾಕ್ಕೊಳ್ತೀವಿ ಅನ್ನೋಂಥದ್ದು. ಅಲ್ಲಿಂದ ತಗೊಬಂದು ಒಂದು 5 lakh 5 ಲಕ್ಷದ ಇದಕ್ಕಾಗಲಿಕ್ಕೆ ಹೌದು. ಅದು ಅಕ್ಯಾಸ್ಟಿಕ್ ಮಾಡೋದಕ್ಕೆ ವೈರಿಂಗ್ ಎಲ್ಲ ಇದೆ. ಆ್ಯಕ್ಚುಲಿ ಇದನ್ನು 5.1 ನಮ್ಮ ಇವರೇ ಮ್ಯೂಸಿಕ್ ಡೈರೆಕ್ಟರ್ ಪಳನಿ ಡಿ ಸೇನಾಪತಿ ಇದ್ದಾರೆ, ಗೊತ್ತಲ್ಲ, ಹಂಸಲೇಖ ಅವ್ರ ಶಿಷ್ಯ, ಅವರೇ ಮಾಡಿದ್ದು ಇದನ್ನು. ಅಂದರೆ ಇದಕ್ಕೆ ಅಂದರೆ ಒಂದು ಏನಂತೀರಿ ಅದನ್ನು ತಾಂತ್ರಿಕವಾಗಿ ಕರೆಕ್ಟ್ ಇರಬೇಕು ಅಂತೇಳಿ 5.1 ಮಾಡೋದಕ್ಕೂ ಮಾಡಿದ್ದಾರೆ. ಇಲ್ಲಿ ಪಾಯಿಂಟ್ಗಳು ಮಾಡಿದ್ವಿ, ಇಲ್ಲಿ ಅಲ್ಲಿ ಅಲ್ಲಿ ಎಲ್ಲ ಸೌಂಡು ಚೆನ್ನಾಗಿರ್ಬೇಕಲ್ಲ. ಈಗ ನಾನು ಏನರ ಸಿನಿಮಾ ಅದು ಈಗ ಏನಾರು ಮಾಡಿದ್ರೆ ನಾನು ಇಲ್ಲಿ ಹಾಕಿ ಚೆಕ್ ಮಾಡ್ತೀನಿ, ನೋಡ್ತೀನಿ. ಅದಕ್ಕೆ ಬೇಕಾದ ಕೆಲಸಗಳು ನನಗೆ ರಾತ್ರಿ ನಾನು ಲೇಟ್ ನೈಟ್ ಮಾಡಿದ್ರೆ ಇಲ್ಲೇ ಮಾಡ್ಲಿಕ್ಕೆ ಅನುಕೂಲ ಆಗಲಿ, ಮ್ಯೂಸಿಕ್ ಮಾಡ್ಲಿಕ್ಕೋ ಅಥವಾ ಅದನ್ನು ಮಾಡಿರೋದು ಕೇಳೋದಕ್ಕೋ ಅದನ್ನು ತಿದ್ದೋದಕ್ಕೋ, ಅದೊಂದು ಸ್ಟಡಿ ಅಲ್ಲ, ಅದೊಂದು ಸ್ಟಡಿನೇ. ನಾನು ಪ್ರತಿ ಸಾರಿನೂ ಸ್ಟುಡಿಯೋದಾಗ ಹೋಗಿ ಮಾಡೋಕ್ಕಾಗೋದಿಲ್ಲ ಅಥವಾ ನನಗೆ ಟೈಮ್ ಇರೋದಿಲ್ಲ. ನನಗೆ ಹೋಗೋದು, ನನಗೆ ರಂಜಾನ್ ಮಾಡೋ ಭಾಳ ಕಷ್ಟ ಆಯ್ತು ನನಗೆ. ರಾತ್ರಿ ಎಲ್ಲ ಅಂದರೆ ಹಗಲೆಲ್ಲ ಡ್ಯೂಟಿ ಮಾಡಿ ಬಂದು ರಾತ್ರಿ ಎಲ್ಲ ಸ್ಟುಡಿಯೋಗೆ ಹೋಗಿ ಅರ್ಧ ರಾತ್ರಿ ಕೆಲಸ ಮಾಡಿ ಬಂದು ಇದು ಮಾಡೋ ಅಂಥದ್ದು, ಮತ್ತೆ ಡ್ಯೂಟಿ ಹೋಗ್ಬೇಕು, ಹಿಂಗೆಲ್ಲ ಇರ್ತಲ್ಲ. ಹಂಗಾಗಿ ನನಗೇನು ಅನಿಸ್ತಿಲ್ಲ ರೀ, ನನ್ನ ಇದು ಗೆಸ್ಟ್ ರೂಮೇ ಸ್ಟುಡಿಯೋ ಥರ ಕನ್ವರ್ಟ್ ಮಾಡಿಬಿಟ್ರೆ ಶೂಟ್ ಮಾಡೋದೇನ್ರಿ ಇದರ ರಶಸ್ ಎಲ್ಲ
ನಾನು ಇಲ್ಲಿ ಹಾಕಿ ನೋಡಿ ಚೆಕ್ ಮಾಡ್ಬೋದು, ಅಲ್ಲಿ ಕಂಪ್ಯೂಟ್ರ್ ಇದು ಕನೆಕ್ಟಿವಿಟಿ ಇದೆ, ಚೆಕ್ ಮಾಡ್ಬೋದು. ಅಥವಾ ಸಂಗೀತ ಹಾಡುಗಳು ಮಾಡಿದ್ರೆ ಕರೆಕ್ಷನ್ ಮಾಡಲಿಕ್ಕೆಲ್ಲ ಈಜಿ ಆಗುತ್ತೆ ಅಂತ. ಅಂದರೆ ನನಗೆ ಒಂದು ವ್ಯವಸ್ಥೆ ಇದ್ದರೆ ನನಗೆ ಅನುಕೂಲ ಅಂತ. ಮತ್ತು ಅದ್ರ ಕೆಲಸ ಆ ಥರದ ಕೆಲಸ ಮಾಡೋದ್ರಿಂದ ಮತ್ತು ನನ್ನ ತಯಾರಿ ಇದೆಯಲ್ಲ, ಇನ್ನೇನು ಇದ್ರ ಬಿಟ್ಟರೆ ಇನ್ನೇನು ಮಾಡಬೇಕು. ಓಕೆ, ಅಂತೂ ಇಂತೂ ಸ್ಟುಡಿಯೋ ಮಾಡಿದ್ರಿ. ಮತ್ತು ಧಾರವಾಡದಲ್ಲಿ ಎಜುಕೇಷನ್ ಮುಗೀತು 3 ವರ್ಷ. ಹಾಂ, 3 ವರ್ಷ ಧಾರವಾಡದಲ್ಲಿ ಎಜುಕೇಷನ್ ಆಯಿತು. ಅಂದರೆ SSLC PUC ಡಿಗ್ರಿ ಎಲ್ಲ ಆಯಿತು. ಆದಮೇಲೆ ನಾನು 97ರಲ್ಲಿ ಫೈನಲ್ ಇಯರ್ ಡಿಗ್ರಿ ಪರೀಕ್ಷೆ ಬರೆದು ಏಪ್ರಿಲ್ ಇರಬೇಕು. ಆವಾಗ 5 ಗಂಟೆಗೆ ನಾನು ಹುಬ್ಬಳ್ಳಿಗೆ ಬಂದು ರೈಲಿಗೆ ಹಿಡ್ಕೊಂಡು ಇಲ್ಲಿಗೆ ಬರ್ತೀನಿ ಬೆಂಗಳೂರಿಗೆ. ಅಲ್ಲಿ ಧಾರವಾಡದಿಂದ ನನ್ನ ಜೀವನ ಇಲ್ಲಿ ಶಿಫ್ಟ್ ಆಗುತ್ತೆ 97ರಲ್ಲಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.